ಶಂಕರಾಚಾರ್ಯರು ಅವತಾರ ಮಾಡಿ ಅವರು ನಮ್ಮ ಈ ಸಮಾಜವನ್ನ ಗಟ್ಟಿ ಮಾಡದೇ ಇದ್ರೆ ಮುಂದಿನ ಆಚಾರಗಳು ಬರ್ಲಿಕ್ಕೆ ಆಗ್ತಾನೆ ಇರಲಿಲ್ಲ. ಈ ನಿಟ್ಟಿನಲ್ಲಿ ನಾವು ಮೊದಲಿಗೆ ಕೃತಜ್ಞತೆ, ಗೌರವ, ಭಕ್ತಿ ತೋರಿಸಬೇಕಾದ್ದು ಅವರಿಗೆ. ಆ ನಂತರದಲ್ಲಿ ರಾಮಾನುಜಾಚಾರ್ಯ, ಆ ನಂತರದಲ್ಲಿ ಮಧ್ವಾಚಾರ್ಯರು. ಅದರಲ್ಲಿ ನಮ್ಮ 3 ಮತಾಚಾರ್ಯರು ನಮ್ಮ ಕರ್ನಾಟಕಕ್ಕೆ ವಿಶೇಷವಾದ ಒಡನಾಟ ಮತ್ತು ಕೊಡುಗೆ ಕೊಟ್ಟವರು. ಅದರಲ್ಲಿ ಒಂದು ನಮ್ಮ ಮಧ್ವಾಚಾರ್ಯರು ಇಲ್ಲಿ ಅವತಾರ ಮಾಡಿದ್ರೆ, ರಾಮಾನುಜಾಚಾರ್ಯರ ಅವತಾರ ಅನ್ನುವಂಥದ್ದು ಅಲ್ಲಿ ಬೆರಂಬದವ್ರನಲ್ಲಿ ಅಲ್ಲಿ. ಆದ್ರೆ ಅವರ ಮುಖ್ಯ ಕಾರ್ಯಕ್ಷೇತ್ರ ನಮ್ಮ ಕರ್ನಾಟಕ, ಮೇಲ್ಕೋಟೆ ಇತ್ಯಾದಿಗಳಲ್ಲಿ. ಇನ್ನು ಶಂಕರಾಚಾರ್ಯರು ಅವರು ಕಾಲಡಿಯಲ್ಲಿ ಅವತಾರ ಮಾಡಿದ್ರು ಕೂಡ ಕರ್ನಾಟಕದಲ್ಲಿ ಆಮ್ನಾಯ ಪೀಠಗಳನ್ನು ಸ್ಥಾಪನೆ ಮಾಡಿ ಅವರು ಉದ್ದದ ಅಗಲಕ್ಕೂ ಕೂಡ ಸಂಚರಿಸಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ವಿಶೇಷವಾದ ಕೊಡುಗೆಗಳನ್ನ ಮತ್ತು ಅವರದೇ ಆದಂತಹ ಛಾಪನ್ನು ಛಾಪಿಸಿದಂತವರು. ನಮಗೆ ತ್ರಿಮತಸ್ಥ ಮತಾಚಾರ್ಯರು ಕೂಡ ನಮಗೆ ಅಷ್ಟೇ ಗೌರವಾಸ್ಪದರು. ಅವ್ರ ಬಗ್ಗೆ ಈ ಮಾಧ್ಯಮಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಯಾರೋ ಪಡ್ಯ ಹುಡುಗರು ಮಾತನಾಡುವಂತಹದ್ದು ತುಂಬಾ ಶೋಚನೀಯವಾದ ಸಂಗತಿ. ಒಟ್ಟಾರೆ ನಾವು ಅದೇ ಹೇಳಿದ್ವಿ, ನಾವು ಇದು ಬ್ರಾಹ್ಮಣ ಸಮಾಜವನ್ನು ಮಾತ್ರ ಎತ್ತಿ ಹಿಡಿಬೇಕು, ಆ ಸಮಾಜದ ನಿಂದಾ ಪರ್ವತ ತೆಗಿಬೇಕು ಅಂತ ಹೇಳಿ ಯಾವ ಸಮಾಜದ್ದು ಆತರ ಬರಬಾರ್ದು. ಯಾಕಂದ್ರೆ ನಾವೆಲ್ಲ ಅವರವರ ಧರ್ಮ, ಅವರವರ ವರ್ಣಾನುಷ್ಠಾನ ಮಾಡ್ಕೊಂಡು ಇದ್ದೇವೆ. ಆದ್ರೆ ಎಲ್ಲರೂ ಅಣ್ಣ ಸಂಬಂಧಿನಂತೆ ನಾವಿದ್ದೇವೆ. ಎಲ್ಲರನ್ನೂ ನಮ್ಮ ದೇಶ ಡೆಮೊಕ್ರೆಟಿಕ್ ಕಂಟ್ರಿ. ಹೀಗಿರುವಾಗ ಒಂದು ಜನಾಂಗವನ್ನ ನಿಂದಾ ಮಾಡೋದು, ಇನ್ನೊಂದು ಜನಾಂಗವನ್ನ ಅಟ್ಟಕ್ಕೇರಿಸೋದು ಇದು ಅಲ್ವೇ ಅಲ್ಲ.